12ನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ಮತ್ತು ಅವರ ಶರಣರ ಪ್ರಭಾವಕ್ಕೊಳಗಾಗಿ ಸನಾತನ ಹಿಂದೂ ಸಮಾಜದಿಂದ ಎಲ್ಲ 99 ವೃತ್ತಿ ಅಥವಾ ಜಾತಿಗಳಿಗೆ ಸೇರಿರ್ತಕ್ಕಂಥ ಜನ ಲಿಂಗಾಯತರಾಗಿ ಪರಿವರ್ತನೆಗೊಂಡರು. ನಾವು ಜಾತಿ ಗಣತಿಯನ್ನ ಸ್ವಾಗತಿಸ್ತೇವೆ. ಆದರೆ ಈಗ ಆಗಿರ್ತಕ್ಕಂಥ ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ, ಒಂದನೇದು. ಎರಡನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನ ಕವರ್ ಮಾಡಿಲ್ಲ. ಮೂರನೇದಾಗಿ ಅದು 10 ವರ್ಷ ಹಳೆದಾಗಿದೆ. ಸ್ಥಾನಮಾನ ಈ ಸಮಾಜದಲ್ಲಿ ಕರ್ನಾಟಕದ ವ್ಯವಸ್ಥೆನಲ್ಲಿ ಜಾತಿ ವ್ಯವಸ್ಥೆನಲ್ಲಿ ಮೇಲ್ಗಡೆ ಇದೆಯೇ ಇಲ್ಲವೋ? ಇಲ್ಲ, ಇದೆ. ಇಲ್ಲ, ನಾವು ಒಪ್ಪೋದಿಲ್ಲ. ಅದು ನಮ್ಮಲ್ಲಿ ಇರ್ತಕ್ಕಂಥ ಯಾವ ಕಮ್ಯುನಿಟಿಗೆ ಅನ್ಯಾಯ ಆಗಿದೆಯೋ, ಜಾಡರು, ಗಾಣಿಗರು, ಶಿಲ್ಪಿಗಳು, ಕಂಬಾರರು, ಕುಂಬಾರರು, ಹೂಗಾರರು, ನಾವಿಗಳು, ಸುಣಗಾರರು, ಮಚ್ಚಗಾರರು, ಇವರಿಗೆ ನಾವು ಅನ್ಯಾಯ ಆಗಿದೆ. ಅವರು ಅತ್ಯಂತ ಹಿಂದುಳಿದ ಅಥವಾ ಅತಿ ಹಿಂದುಳಿದ ವರ್ಗಕ್ಕೆ ವರ್ಗಾವಣೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅಪೂರ್ಣ ಅಂದ್ರೆ ನೋಡಿ, ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಹೌಸ್‌ಹೋಲ್ಡ್ಸ್ ಹ್ಯಾವ್ ನಾಟ್ ಬೀನ್ ಕವರ್ಡ್. ಅದಕ್ಕೆ ಅಪೂರ್ಣ ಅಂತ ಹೇಳ್ತಾ ಇದ್ದೀನಿ. ಈ 2015ರಲ್ಲಿ ಮಾಡಿದ ಸಮೀಕ್ಷೆಯನ್ನ 2025ರಲ್ಲಿ ನೀವು ಇದನ್ನು ಮಾಡಿದ್ರೆ ಏನು ಪ್ರಯೋಜನ ಬಂತು? ಕುಂಚಿಟಿಗ ಲಿಂಗ ಒಕ್ಕಲಿಗ ಸಮಾಜದಲ್ಲಿ about 40-50% of the people have become Lingayats during the early 19th century, early 20th century. ಅವರು ಅನುಭವಿಗಳಿದ್ದಾರೆ. ರಾಜ್ಯದ ರಾಜಕಾರಣವನ್ನ ನನಗನ್ಸಿದ ಮಟ್ಟಿಗೆ ಸುಮಾರು 70 ವರ್ಷಗಳಿಂದ ನೋಡಿದ್ದಾರೆ. ಅವರು ಹೇಳಿದ ಮಾತು. ನೀವು ಏನಾದರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳಿ, ನೀವು ದಾವಣಗೆರೆಗೆ ಹೋಗಿ ಅವ್ರ ಭೇಟಿಯಾಗಬೇಕು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ. ನನ್ನ ಜೊತೆ ಇವತ್ತು ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವರೇ ರಾಜ್ಯದ ಮಾಜಿ DGP ಮತ್ತೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಶಂಕರ್ ಬಿದರಿ ಅವರು. ಇತ್ತೀಚೆಗೆ ಈ ರಾಜ್ಯದಲ್ಲಿ ನಡೆದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಬಗ್ಗೆ ಮಾತನಾಡಿದರು. ಅದರಲ್ಲಿ ಲಿಂಗಾಯತ ಮತ್ತು ವೀರಶೈವ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಆಕ್ಷೇಪವನ್ನು ಎತ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಶಂಕರ್ ಬಿದರಿ ಅವರೆಲ್ಲ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥವಾ ಜಾತಿ ಜನಗಣತಿ ವರದಿ ಬಗ್ಗೆ ನಿಮ್ಗೊಂದಷ್ಟು ಆಕ್ಷೇಪ ಇದಾವೆ. ಅಂದ್ರೆ ಅದರಲ್ಲಿ ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಸೊ ಯಾವ ಆಧಾರದ ಮೇಲೆ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದೆ? ನೋಡಿ, ಲಿಂಗಾಯತರು ಅಥವಾ ವೀರಶೈವರು ಅನ್ನೋದು ಒಂದು ಜಾತಿ ಅಲ್ಲ. ಅದು 12ನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ಮತ್ತು ಅವರ ಶರಣರ ಪ್ರಭಾವಕ್ಕೊಳಗಾಗಿ ಸನಾತನ ಹಿಂದೂ ಸಮಾಜದಿಂದ ಎಲ್ಲ 99 ವೃತ್ತಿ ಅಥವಾ ಜಾತಿಗಳಿಗೆ ಸೇರಿರ್ತಕ್ಕಂಥ ಜನ ಲಿಂಗಾಯತರಾಗಿ ಪರಿವರ್ತನೆಗೊಂಡರು. ಅದೇ ಕಾಲಕ್ಕೆ ಜೈನ ಸಮಾಜದ ಒಂದು ವರ್ಗ ಸಹಿತ ಲಿಂಗಾಯತರಾಗಿ ಪರಿವರ್ತನೆಗೊಂಡರು. ಸೊ ಲಿಂಗಾಯತ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ. ಅದಕ್ಕೆ ಧರ್ಮದ ಮಾನ್ಯತೆ ಕೊಡಬೇಕು ಅಂತ ನಮ್ಮ ಮಹಾಸಭೆಯವರು ಸುಮಾರು 12 ವರ್ಷಗಳಿಂದ ಮನವಿ ಸಲ್ಲಿಸಿದ್ದಾರೆ. ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಆದ್ದರಿಂದ ನಾವು ಈಗ ಸೆನ್ಸಸ್ ಪ್ರಕಾರ, ಕಾನೂನು ಪ್ರಕಾರ ಹಿಂದೂ ಧರ್ಮದ ಒಂದು ಭಾಗ. ಇನ್ನೂ ನಮಗೆ ಧರ್ಮ ಅಂತಕ್ಕಂಥ ಮಾನ್ಯತೆ ಅಧಿಕೃತವಾಗಿ ಸರ್ಕಾರದಿಂದ ಸಿಕ್ಕಿಲ್ಲ. ಇನ್ನು ಈಗ ನಮಗೆ ನಮ್ಮ ಮಹಾಸಭೆಯಿಂದ ನಾವೊಂದು ಒಟ್ಟಾರೆ ಅಭಿಪ್ರಾಯಕ್ಕೆ ಬಂದಿದ್ದೀವಿ. ನಾವು ಜಾತಿ ಗಣತಿಯನ್ನ ಸ್ವಾಗತಿಸ್ತೇವೆ. ಆದರೆ ಈಗ ಆಗಿರ್ತಕ್ಕಂಥ ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ, ಒಂದನೇದು. ಎರಡನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನ ಕವರ್ ಮಾಡಿಲ್ಲ. ಮೂರನೇದಾಗಿ ಅದು 10 ವರ್ಷ ಹಳೆದಾಗಿದೆ. ಆ ಕಾರಣದಿಂದ ಅದನ್ನ ಬದಿಗಿಟ್ಟು ಅಥವಾ ತಿರಸ್ಕರಿಸಿ ಹೊಸದಾಗಿ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ವಿ. ಒಂದು ನಿಮಿಷ ಸರ್, ಈಗ ನೀವು 3 ಹೇಳಿದ್ರಿ, ವೈಜ್ಞಾನಿಕವಾಗಿಲ್ಲ, 10 ವರ್ಷ ಹಳೇದು ಅಂತ, ಮತ್ತೊಂದು ಅಪೂರ್ಣವಾಗಿದೆ ಅಂತ. ಅಪೂರ್ಣ ಅಂದ್ರೆ ಎಲ್ಲ ಹೌಸ್‌ಹೋಲ್ಡ್ ಎಸ್ ಅದೇ. ಈಗ ವೈಜ್ಞಾನಿಕವಾಗಿಲ್ಲ ಅದು ಅಂತ ಹೇಳಿದ್ರಲ್ಲ, ಸೊ ಹಂಗಾದ್ರೆ ವೈಜ್ಞಾನಿಕವಾಗಿ ಯಾವ ಮಾದರಿಯಲ್ಲಿ ಮಾಡಬೇಕಿತ್ತು ನಿಮ್ಮ ಪ್ರಕಾರ? ನೋಡಿ, ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಿಮಗೆ ಈಗಾಗಲೇ ನಾ ಹೇಳಿದೆ, ಹಿಂದೂ
ಸಮಾಜದಲ್ಲಿ ಎಷ್ಟು ಜಾತಿ ಅಥವಾ ವೃತ್ತಗಳಿದಾವೆ ನಮ್ಮಲ್ಲಿಯೂ ಇದಾವೆ ಅಂತ. ಈಗ ಅವರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ 3 ವರ್ಗಗಳನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಹಾವನೂರು ಅವರ ಆಯೋಗದಿಂದಲೂ 1975ರಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಏನಪ್ಪಾ, ಒಂದು ಅತ್ಯಂತ ಹಿಂದುಳಿದ ವರ್ಗ, ಅದಾದ ಮೇಲೆ ಅತಿ ಹಿಂದುಳಿದ ವರ್ಗ, ಮೂರನೇದಾಗಿ ಏನಪ್ಪಾ, 3ನೇ ಕೆಟಗರಿ ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗ. ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಹಿಂದೂ ಹೇಳೋದರನ್ನ, ಹಿಂದೂ ಬೇಡರನ್ನ, ಹಿಂದೂ ಬೇರೆ ಬೇರೆ ಜಾತಿಗಳನ್ನ ಸೇರಿಸಿದ್ದಾರೆ. ಅದೇ ಲಿಂಗಾಯತ ಅಂತಕ್ಕಂಥವ್ರನ್ನ 3B ಸೇರಿಸಿದ್ದಾರೆ. ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಹಿಂದೂ ವರ್ಗದ ಜಾತಿಗಳಿದ್ದಾವೆ. ಆದರೆ ಅದೇ ಪ್ರಕಾರ ಅದೇ ಲಿಂಗಾಯತರಾಗಿ ಕನ್ವರ್ಟ್ ಆಗಿರ್ತಕ್ಕಂಥವ್ರನ್ನ 3B ಬರೀ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ದಾರೆ. ಅವ್ರು ಏನ್ ಮಾನದಂಡ ಉಪಯೋಗ ಮಾಡಿದ್ದಾರೆ? ಜಾತಿಯ ಸಾಮಾಜಿಕ ಸ್ಥಾನಮಾನ, ಅವರ ಮನೆಯಲ್ಲಿ ಉದ್ಯೋಗ ಏನಿದೆ, ಅವರ ಶಿಕ್ಷಣ ಎಷ್ಟಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಇವೆಲ್ಲ ಮಾನದಂಡಗಳನ್ನು ಕೂಡಿಸಿ 200 ಮಾರ್ಕ್ಸ್ಗಳನ್ನು ಅಥವಾ ಅಂಕಗಳನ್ನು ಕೊಟ್ಟಿದ್ದಾರೆ. 125ರಿಂದ 149ವರೆಗೆ ಅಂಕಗಳನ್ನು ಪಡೆದಂಥ ಜಾತಿಗಳನ್ನು ಅಥವಾ ವೃತ್ತಿಗಳನ್ನು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಅವರು ಸೇರಿಸಿದ್ದಾರೆ. ಅದೇ ರೀತಿ 90ರಿಂದ 124 ಅಂಕಗಳನ್ನು ಪಡೆದಂಥ ವೃತ್ತಿ ಅಥವಾ ಜಾತಿಗಳನ್ನು ಅವರು ಅತಿ ಹಿಂದುಳಿದ ಅಥವಾ ಅತಿ ಹಿಂದುಳಿದ ಜಾತಿಗಳಿಗೆ ಅಂದರೆ ಪ್ರವರ್ಗ 1Bಗೆ ಸೇರಿಸಿದ್ದಾರೆ. ಇನ್ನು 50ರಿಂದ 89ರವರೆಗೆ ಇದ್ದಂಥ ಜಾತಿಗಳನ್ನು ಏನ್ ಮಾಡಿದ್ದಾರೆ? ಅತಿ ಹಿಂದುಳಿದ ಅಂತ ಮಾಡ್ಯಾರ. 125 3 ವರ್ಗ ಮಾಡಿದ್ದಾರೆ. 3B ಇಲ್ಲ, ಹಂಗಲ್ಲ. ಅದು 125ಕ್ಕಿಂತ ಹೆಚ್ಚು, 125ರಿಂದ ಹೆಚ್ಚು ಮಾರ್ಕ್ಸ್ ಪಡೆದವ್ರಿಗೆ ಅತ್ಯಂತ ಹಿಂದುಳಿದ ವರ್ಗ. ಅರ್ಥ ಆಯ್ತಾ? ಮುಂದೆ ಆಕ್ಚುಲಿ ಹಿಂದುಳಿದವಿಕೆ ಇದೆಯಲ್ಲ, ಅದನ್ನ ಗುರುಸ್ಲಿಕ್ಕೆ ಅಂಕ ಕೊಡ್ತಾರೆ. ಯಾರು ಅತಿ ಹೆಚ್ಚು ಅಂಕ ತಗೊಳ್ತಾರೆ ಅವರು ಅತಿ ಹೆಚ್ಚು ಅತ್ಯಂತ ಹಿಂದುಳಿದ, ಕಡಿಮೆ ಅಂಕ ತಗೊಂಡವರು ಆ ರೀತಿ ಕೊಟ್ಟಿರ್ತಾರೆ. ಆಮೇಲೆ ಅತಿ ಹಿಂದುಳಿದ ವರ್ಗ ಅಂತ ಬರ್ತದೆ, 2A ಬರ್ತದೆ. 2B ಯಲ್ಲಿ ಎಲ್ಲರೂ ಮುಸಲ್ಮಾನ್ ಬಾಂಧವರಿಗೆ ಕೊಟ್ಟಿದ್ದಾರೆ. 2A ನಲ್ಲಿ ಹಿಂದೂ ಗ್ರೂಪ್ಗಳು ಕೊಟ್ಟಿದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಅವ್ರಿಗೆ ಈ 90ರಿಂದ 124 ಮಾರ್ಕ್ಸ್ ಪಡೆದವರು ಇದ್ದಾರೆ. ಅದಾದ್ಮೇಲೆ 2A ಯಲ್ಲಿ ಏನ್ ಮಾಡಿದ್ದಾರೆ? ಇದು 1B ಯಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಯಾರಿಗೆ? 125ಕ್ಕಿಂತ ಹೆಚ್ಚು ಪಡೆದವರಿಗೆ 1A ಕೊಟ್ಟಿದ್ದಾರೆ. 90ರಿಂದ 125 ಕೊಟ್ಟವ್ರಿಗೆ, 124 ಕೊಟ್ಟವ್ರಿಗೆ 1B ಕೊಟ್ಟಿದ್ದಾರೆ. ಹೌದಾ? ಅದೇ ಪ್ರಕಾರ 50ರಿಂದ 89ರವರೆಗೆ ಕೊಟ್ಟವರಿಗೆ 2A ಕೊಟ್ಟಿದ್ದಾರೆ. 20ರಿಂದ 49 ಅಂಕ ಪಡೆದವರಿಗೆ 3A ಮತ್ತು 3B ಕೊಟ್ಟಿದ್ದಾರೆ. ಹೌದಾ? ಇದು ವರ್ಗೀಕರಣ. 3A ನಲ್ಲಿ ಯಾವ ಲಿಂಗಾಯತ ಸಮುದಾಯ ಇಲ್ಲ, ನಾನು ಹೇಳೋದು 3A ನವರಿಗೂ ಅದೇ ಸ್ಟ್ಯಾಂಡರ್ಡ್ ಇದೆ, 2249. ಅದೇ ಸರ್, ಅದು ಹಿಂದುಳಿದವಿಕೆ ಇದೆ. ಹಿಂದುಳಿದ ವರ್ಗ ಆಯ್ತು. ಹಿಂದುಳಿದವಿಕೆ, ಬ್ಯಾಕ್ವರ್ಡ್ನೆಸ್, ಅದನ್ನ ಗುರುತಿಸ್ಲಿಕ್ಕೆ ಹೇಳಿ ಅಂಕಗಳನ್ನ ಕೊಟ್ಟಿದ್ದಾರೆ. ಯಾರು ಅತಿ ಹೆಚ್ಚು ಅಂಕ ತಗೊಂಡಿದ್ರು ಅವರು ಅತಿ ಹೆಚ್ಚು ಹಿಂದುಳಿದಿದ್ದಾರೆ ಅಂತ. ಅತ್ಯಂತ ಹಿಂದುಳಿದವರು ಎಸ್, ಆ ಕೆಟಗರಿನಲ್ಲಿ ಆ ರೀತಿಯಾಗಿ ಅವ್ರು ಅಂಕ ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನಿಮ್ಗೆ ತಪ್ಪು ಅಂತ ಯಾವ್ದು ಅನಿಸ್ತಾ? ತಪ್ಪು ಅಂತ ನೋಡ್ರಿ, ಒಬ್ಬ ಲಿಂಗಾಯತ ಹೆಳವ ಇದ್ದಾನೆ, ಅವನನ್ನ ನೀವು 3B ಸೇರಿಸ್ತೀರ. ಹಿಂದೂ ಹೆಳವ ಅನ್ನೋನ ನೀವು 1A ಸೇರಿಸ್ತೀರ. ಹೌದಾ? ಈ ಹೆಳವರಂದ್ರೆ ಯಾರು? ನಿಮ್ಮ ಮನೆಗೆ ಬಂದು ನಿಮ್ಮ ಮನೆತನದ ಇತಿಹಾಸ ಹೇಳಿ ವರ್ಷಕ್ಕೊಮ್ಮೆ ಅವ್ರ ಹಿಂದಿನ ಬಿಟ್ಟಿನ ನಂತರ ಕಾಲ ಆದವ್ರದ ಬಗ್ಗೆ ರೆಕಾರ್ಡ್ ಮಾಡಿಕೊಂಡು, ಹುಟ್ಟಿದವ್ರ ಬಗ್ಗೆ ರೆಕಾರ್ಡ್ ಮಾಡಿಕೊಂಡು ಹೋಗ್ತಕ್ಕಂಥವ್ರು. ಹಿಂದೂ ಹೇಳುವ ನಿಮ್ಮ ಮನೆಗೆ ಬಂದ್ರೆ ನೀವು ಅವ್ನಿಗೆ ಕಳಿಸೋ ಮುಂದೆ ಒಂದು 500 ರೂಪಾಯಿ ಒಂದು ಜೊತೆ ಬಟ್ಟೆ ಕೊಟ್ಟು ಕಳಿಸಿರ ತಿಳ್ಕೊಳ್ಳಿ. ಅದೇ ಲಿಂಗಾಯತ್ ಹೇಳುವ ಬಂದ್ರೆ ಅವನಿಗೆ 5,000 ರೂಪಾಯಿ ಮತ್ತು 10 ಜೊತೆ ಬಟ್ಟೆ ಕೊಟ್ಟು ಕಳಿಸ್ತೀರ. ಹಿಂದೂ ಹೇಳುವರ ಸ್ಥಾನಮಾನ ಏನು ಸಮಾಜದಲ್ಲಿ? ಲಿಂಗಾಯತ್ ಹೇಳುವರ ಸ್ಥಾನಮಾನಕ್ಕಿಂತ ಭಿನ್ನ. ಒಂದು ಎರಡನೇದಾಗಿ 1B ಯಲ್ಲಿ ಏನ್ ಮಾಡಿದ್ದಾರೆ? ನಾವಿ, ಕಂಬಾರ, ಕುಂಬಾರ,
ಹೂವಾಡಿಗರು, ಹೂಗಾರರು, ಉಪ್ಪಾರು, ಜಾಡರು ಮತ್ತು ಶಿಂಪಿ ಇವ್ರನ್ನೆಲ್ಲ ನೀವು ಒಂದು ಕೆಟಗರಿಗೆ ಸೇರಿಸಿದ್ರೆ ತಿಳ್ಕೊಳ್ಳಿ. ಅವ್ರಿಗೆ ಹಿಂದೂ ಆದರೆ ಅವ್ರಿಗೆ ಒಂದು ಕೆಟಗರಿ 1B ಅಥವಾ 2A, ಆದರೆ ಲಿಂಗಾಯತ ಆದರೆ ಅವ್ರನ್ನ 3A. ಈಗ ಒಬ್ಬ ಕ್ಷೌರಿಕ ಇರ್ತಾನೆ, ಅವನು ಯಾರ್ದಾದ್ರೂ ಹೇರ್ ಕಟ್ ಮಾಡಿದ್ರೆ ಹಿಂದೂ ಕ್ಷೌರಿಕನಿಗೆ 5 ರೂಪಾಯಿ ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಲಿಂಗಾಯತ ಕ್ಷೌರಿಕ ಅದೇ ಹೇರ್ ಕಟ್ ಮಾಡಿದ್ರೆ ಅವನಿಗೇನಾದ್ರು 100 ರೂಪಾಯಿ ಕೊಡ್ತಾರೆ. ಒಂದು ಲಿಂಗಾಯತ ಕ್ಷೌರಿಕ ಮತ್ತು ಹಿಂದೂ ಕ್ಷೌರಿಕರ ಸಾಮಾಜಿಕ ಸ್ಥಾನಮಾನದಲ್ಲಿ ಏನಾದ್ರೂ ಭಿನ್ನತೆ ಇದೆಯಾ ಅಥವಾ ಡಿಫ್ರೆನ್ಸ್ ಇದೆಯಾ? ಹೌದಲ್ವಾ? ಇದು ಹೌದು, ಆಯೋಗ ತಪ್ಪು ಮಾಡಿದೆ ಅಂತಾನೆ ಅನ್ಕೊಳ್ಳೋಣ. ನಿಮ್ ಪ್ರಕಾರ ಈಗ ಹಿಂದೂ ಹೇಳುವ ಮತ್ತು ಲಿಂಗಾಯತ ಹೇಳುವ ಅಥವಾ ಹಿಂದೂ ಸವಿತಾ ಸಮಾಜ, ಲಿಂಗಾಯತ ಸವಿತಾ ಸಮಾಜ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಒಂದು ನೀವು ಮೊದಲಿಗೆ ಜಾತಿ ಈಗ 2015 ಜಾತಿ ಗಣತಿ ಶುರುವಾಯಿತು, ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ. ಸೊ ಆಗ ವೀರಶೈವ ಮಹಾಸಭಾ ವತಿಯಿಂದ ಅಥವಾ ಸಂಘಟನೆಯಿಂದ ನಿಮ್ಮ ಸಮುದಾಯಕ್ಕೆ, ಓಕೆ ಈಗ ನೀವು ಏನ್ ನಂಬರ್ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಸಮುದಾಯಕ್ಕೆ ಒಂದು ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು. ನಾವೆಲ್ಲ ಒಂದಪ್ಪ, ಹೌದು ಇಲ್ಲ, ಒಂದು ಹಿಂದೂ ಸಾದರ, ಹಿಂದೂ ಹೇಳುವ, ಹಿಂದೂ ಹಡಪದ, ಹಿಂದೂ ಸವಿತಾ ಸಮಾಜ ಹೀಗೆ ಬರ್ಸಿ, ಅಥವಾ ಲಿಂಗಾಯತ ಸಮಾಜ, ಲಿಂಗಾಯತ ಲಿಂಗಾಯತ ಸಾದರ, ಲಿಂಗಾಯತ ಸವಿತಾ ಸಮಾಜ, ಲಿಂಗಾಯತ ಹಡಪದ ಹೀಗೆ ಬರ್ಸಿ ಅಂತೇಳಿ ಒಂದು ಅವೇರ್ನೆಸ್ ನೀವು ಮಾಡಿ. ನಾನು ಅವಾಗ ಮಹಾಸಭೆಯಲ್ಲಿ ಇರಲಿಲ್ಲ, ಒಂದನೇದು. ಎರಡನೇದಾಗಿ ಯಾರ್ಯಾರು ಅವ್ರ ಜನಗಣತಿ ಇದು ಜಾತಿ ಇದು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ರು, ಅವ್ರ ಮುಂದೆ ಅವ್ರು ಯಾವ ಜಾತಿ ಹೇಳಿದಾರೆ ಆ ಜಾತಿ ಬರ್ಕೊಂಡಿದ್ದಾರೆ. ಇದು ಆ ವ್ಯಕ್ತಿಯ ಸ್ವಾತಂತ್ರ್ಯ. ಹೌದು, ಎಂತ ನಾನು ಹಿಂದೂ ಸಾದರ ಅಂತ ಬರ್ಸ್ಬೋದು, ನಾನು ಲಿಂಗಾಯತ ಸಾದರ ಅಂತ ಬರ್ಸ್ಬೋದು. ಆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಣತಿದಾರರು ಕೂಡ ಪ್ರಶ್ನೆ ಮಾಡಿಲ್ಲ, ತಪ್ಪಿಲ್ಲ. ಅದಕ್ಕೆ ನಾವು ತಪ್ಪತ್ತು ಹೇಳಿಲ್ಲ. ವರ್ಗೀಕರಣ ಮಾಡೋ ಮುಂದೆ ಹಿಂದೂ ಕ್ಷೌರಿಕ ಬೇರೆ, ಲಿಂಗಾಯತ ಕ್ಷೌರಿಕ ಬೇರೆ, ಅಥವಾ ಹಿಂದೂ ಕಂಬಾರ ಬೇರೆ, ಲಿಂಗಾಯತ ಕಂಬಾರ ಬೇರೆ, ಹಿಂದೂ ಸುಣಗಾರ ಬೇರೆ, ಲಿಂಗಾಯತ ಸುಣಗಾರ ಬೇರೆ, ಹಿಂದೂ ಹೂಗಾರ ಬೇರೆ, ಲಿಂಗಾಯತ ಹುಡುಗಾರ ಬೇರೆ, ಹಿಂದೂ ಜಾಡ್ರ ಬೇರೆ, ಲಿಂಗಾಯತ ಜಾಡ್ರ ಬೇರೆ, ಹಿಂದೂ ಶಿಂಪಿ ಬೇರೆ, ಲಿಂಗಾಯತ ಶಿಂಪಿ ಬೇರೆ, ಹಿಂದೂ ಗಾಣಿಗ ಬೇರೆ, ಲಿಂಗಾಯತ ಗಾಣಿಗ ಬೇರೆ. ಎಲ್ಲರ ವೃತ್ತಿ ಅದೇ ಇದೆ, ಆ ವೃತ್ತಿಯ ಸ್ಥಾನಮಾನನೂ ಅದೇ ಇದೆ. ಅದೇ ಪ್ರಕಾರ ಆ ವೃತ್ತಿಯಿಂದ ಬರ್ತಕ್ಕಂಥ ಆದಾಯನೂ ಅದೇ ಇದೆ, ಮತ್ತು ಅವ್ರ ಸಾಮಾಜಿಕ ಸ್ಥಾನಮಾನನೂ ಅದೇ ಇದೆ. ಆವಾಗ ಇವ್ರಿಗೆ 20ರಿಂದ 49 ಅಂಕ ಹೆಂಗ್ ಬಂದು? ಇಲ್ಲ, ಸಾಮಾಜಿಕ ಸ್ಥಾನಮಾನ ಅದಿಲ್ಲ, ಸಮಸ್ಯೆ ಇರೋದು ಅಲ್ಲೇ. ಅದೇ ಈಗ ನೋಡಿ, ಕೆಲವರು ಲಿಂಗಾಯತ ಹಡಪದ, ಲಿಂಗಾಯತ ಮಡಿವಾಳ, ಲಿಂಗಾಯತ ಅಂಬಿಗ ಈ ತರ ಏನೋ ಬರ್ಸಿದ್ದಾರೆ. ಇನ್ ಕೆಲವರು ಅಂಬಿಗ, ಎಲ್ಲರೂ ಹಿಂದೂ ಅಂಬಿಗ, ಹಿಂದೂ ಮಡಿವಾಳ ಅಂತ ಬರ್ಸಿಲ್ಲ, ಬರೀ ಅಂಬಿಗ, ಅಂಬಿ, ಹಿಂದೂ ಧರ್ಮದ ಭಾಗ ತಾನೇ. ಅವ್ರು ಹಂಗ್ ಬರ್ಸಿದಾರೆ. ಇರ್ಲಿ, ಬರ್ಸಿರೋ ಟೆಕ್ನಿಕಲಿ ಇದ್ರ ಹೆಸರುಗಳು ನಾನು ಹೇಳ್ತಿದ್ದೀನಿ, ಬೇಕಾದ್ರೆ ನಾನು ದಾಖಲೆ. ಓಕೆ, ಸೊ ಹಂಗಿದೆ. ಹಂಗೆ ಅಂದ್ರೆ ಅದು ಅವರ ಬಸವಣ್ಣನ ಸಂದರ್ಭದಲ್ಲಿ ಒಬ್ಬ ಮಡಿವಾಳ ಆಗಿದ್ದನು, ಮಡಿವಾಳ ಲಿಂಗಾಯತ, ಅಂಬಿಗ ಮಡಿವಾಳ ಅಂಬಿಗ, ಸವಿತಾ ಸಮಾಜ ಲಿಂಗಾಯತ ಆಗಿದ್ದಿತ್ತು. ಅವ್ರಿಗೀಗ ಹೌದು ಈ ಕೆಟಗರಿಯಲ್ಲಿ ಇದ್ರೆ ನನಗೆ ಮೀಸಲಾತಿಯ ಸೌಲಭ್ಯ ಸಿಗಲ್ಲ ಅಂತ ಅನ್ಸಿದೆ. ಅವರು ಇಲ್ಲಿಗೆ ಅವರ ಮೂಲ ವೃತ್ತಿಗೆ ಅಥವಾ ಮೂಲ ಜಾತಿಗೆ ಮರಳಿದ್ದಾರೆ. ಎಗೇನ್ ಅದು ಅವರ ಸ್ವತಂತ್ರ ತಾನೇ, ಅದ್ರ ಬಗ್ಗೆ ನಾವೇನು ಅಬ್ಜೆಕ್ಷನ್ ಮಾಡಿಲ್ಲ. ಅದೇ ನೋಡಿ, ಅದನ್ನ ನಿಮ್ಗೆ ಹೇಳ್ತಿದ್ದೀನಿ. ಇದು ಲಿಂಗಾಯತ ಸ್ಥಾನಮಾನ, ಬರೀ ಸಾಮಾಜಿಕ ಸೋಷಿಯಲ್ ಸ್ಟೇಟಸ್. ನಾ ಹೇಳೋದು ಕೇಳಿ, ಬರೀ ಅಂಬಿಗ ಅಂತ ಬರ್ಸ್ಯಾರ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಎಲ್ಲ ಹಿಂದೂ ಧರ್ಮದ ಭಾಗ ಅಂತ ಹಿಂದೂ ಶಬ್ದ ಉಪಯೋಗ ಮಾಡಿದೀನಿ. ಅಂಬಿಗ ಅಂತ ಬರಿಸಿದವನು, ಲಿಂಗಾಯತ ಅಂಬಿಗ ಅಂತ ಬರಿಸಿದವ್ರು ಸಾಮಾಜಿಕ ಸ್ಥಾನಮಾನದಲ್ಲಿ ಏನ್ ಬದಲಾವಣೆ ಇದೆ? ಶಂಕರ ಬಿದರಿ ಅವರೇ, ನಿಮಗೆ ಲಿಂಗಾಯತರ ಸ್ಥಾನಮಾನ ಈ ಸಮಾಜದಲ್ಲಿ, ಕರ್ನಾಟಕದ ವ್ಯವಸ್ಥೆನಲ್ಲಿ, ಜಾತಿ ವ್ಯವಸ್ಥೆನಲ್ಲಿ ಮೇಲ್ಗಡೆ ಇದೆಯೇ ಇಲ್ವೋ? ಇಲ್ಲ, ಇದೆ. ಇಲ್ಲ, ನಾವು ಒಪ್ಪೋದಿಲ್ಲ ಅದನ್ನ. ಹಿಂದೂ ಕ್ಷೌರಿಕನಿಗೂ ಅದೇ ಸ್ಥಾನ ಇದೆ, ಲಿಂಗಾಯತ ಕ್ಷೌರಿಕನಿಗೂ ಅದೇ ಸ್ಥಾನ ಇದೆ, ಹಿಂದೂ ಸಮಗಾರನಿಗೂ ಅದೇ ಸ್ಥಾನ ಇದೆ, ಲಿಂಗಾಯತ ಸಮಗಾರಿಗೂ ಅದೇ ಸ್ಥಾನ ಇದೆ, ಹಿಂದೂ ಕಂಬಾರನಿಗೂ ಅದೇ ಸ್ಥಾನ ಇದೆ, ಲಿಂಗಾಯತ ಕಂಬಾರ್ಗೂ ಅದೇ ಸ್ಥಾನ ಇದೆ. ಅಲ್ಲಿ ನೀವು ಎಲ್ಲೋ ಅದು ಹಿಂದೂ ಕಂಬಾರ, ಹಿಂದೂ ನೋಡಿ, ನಾ ಯಾಕೆ ಹಿಂದೂ ಅಂತ ಹೇಳ್ತಾ ಇದ್ದೀನಿ, ಈಗ ಇವರೆಲ್ಲ ಹಿಂದೂ ಧರ್ಮದ ಭಾಗ ಅಂತ ಬರೆಸಿದ್ದಾರೆ. ಹೌದು, ಅವ್ರು ಪರಿಗಣನೆ ಮಾಡಿದ್ದಾರೆ. ಲಿಂಗಾಯತರು ಹಂಗೆ ಬರ್ಸಿದ್ದಾರೆ.
ನಾನು ಹೇಳೋದು ಮಾತು ಕೇಳ್ರಿ, ಲಿಂಗಾಯತರು ಅದ್ರ ಭಾಗ. ಆದ್ರೆ ಏನಾಗಿದೆ, ಲಿಂಗಾಯತರಲ್ಲಿ 99 ವೃತ್ತಿಯವರಿದ್ದಾರೆ, 99 ಜಾತಿಯವರಿದ್ದಾರೆ. ಹಿಂದೂ ಸಮಾಜದಲ್ಲಿ ಎಷ್ಟು ಜಾತಿಯವರಿದ್ದಾರೋ ಅಷ್ಟೇ ಜಾತಿಯವರು ಲಿಂಗಾಯತ ಜಾತಿಯಲ್ಲಿ ಇದ್ದಾರೆ. ಇಲ್ಲ ಅದಾರೆ. ಲಿಂಗಾಯತದ ಸಮುದಾಯ ಅಥವಾ ಧರ್ಮ ಅಂತಾನೆ ಅಂದ್ಕೊಂಡ್ರೆ ಆರ್ಗ್ಯುಮೆಂಟ್ಸ್ ಧರ್ಮ ಅಂತ ಇನ್ನೂ ಹೌದು. ನಾನು ಹೇಳ್ತಿದ್ದೀನಿ, ಲಿಂಗಾಯತ ಅನ್ನೋದು ಟ್ಯಾಗ್ ಲೈನ್ ಇರುವಂತಹ ಸಮುದಾಯಗಳು ನೀವೇ ಹೇಳ್ದಂಗೆ 90, ಉಳಿದಂತೆ 1000ಕ್ಕೂ ಹೆಚ್ಚು ಜಾತಿಗಳಿದಾವೆ. ನಾನು ಹೇಳೋದು ಕೇಳಿ, ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಾ ಇದ್ದೀನಿ. 1000 ಇರ್ಬೋದು, 2000 ಇರ್ಬೋದು, 3000 ಇರ್ಬೋದು, ಆಮೇಲೆ ಬೇರೆ. ನಮ್ಮಲ್ಲಿ ಗುರುತು ರಿಕಗ್ನೈಸ್ ಮಾಡಿದ್ದು 99 ಇದಾವೆ. ನಮ್ಮಲ್ಲಿ ಇರ್ತಕ್ಕಂಥ ಯಾವ ಕಮ್ಯುನಿಟಿಗೆ ಅನ್ಯಾಯ ಆಗಿದೆಯೋ, ಜಾಡ್ರು, ಗಾಣಿಗರು, ಶಿಲ್ಪಿಗಳು, ಕಂಬಾರರು, ಕುಂಬಾರರು, ಹೂಗಾರರು, ನಾವಿಗಳು, ಸುಣಗಾರರು, ಮಚ್ಚಗಾರರು, ಇವರಿಗೆ ನಾವು ಅನ್ಯಾಯ ಆಗಿದೆ. ಅವರು ಅತ್ಯಂತ ಹಿಂದುಳಿದ ಅಥವಾ ಅತಿ ಹಿಂದುಳಿದ ವರ್ಗಕ್ಕೆ ವರ್ಗಾವಣೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ನೋಡಿ, ನೀವು ಅವಾಗ ಅವನೂರು ವರದಿ ಬಗ್ಗೆ ಮಾತಾಡ್ತೀವಿ. ಅವನೂರು ವರದಿಯಿಂದ ಆಮೇಲೆ ನಾಗನಗೌಡ ವರದಿ, ಟಿ ವೆಂಕಟಸ್ವಾಮಿ ವರದಿ, ನಾಗನಗೌಡ ವರದಿ ಅವನೂರಿಗಿಂತ ಮುಂಚೆ. ಹೌದು, ಎಲ್ಲ ವರದಿನಲ್ಲೂ ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಈ ಸಮುದಾಯಗಳು ಹಿಂದುಳಿದಿಲ್ಲ ಅಂತ ಹೇಳಿದ್ರು. ನಾನು ನಿಮ್ಗೆ ಸೋಷಿಯಲ್ ಸ್ಟೇಟಸ್ ಬಗ್ಗೆ ಹೇಳ್ತಿದ್ದೀನಿ. ನೋಡ್ರಿ, ನಾನು ನಿಮ್ಮ ಅಭಿಪ್ರಾಯವನ್ನ ನಾನು ಒಪ್ಪಲ್ಲ. ನಮ್ಮ ಪ್ರಕಾರ ಎಲ್ಲಾ ವೃತ್ತಿಗಳ ಸಾಮಾಜಿಕ ಸ್ಥಾನಮಾನ ಒಂದೇ ಇದೆ. ನಾಟ್ ಆರ್ಗ್ಯೂಯಿಂಗ್ ವಿತ್ ಯು, ನೋ ಇಶ್ಯೂ ಸರ್. ನೀವು ಚರ್ಚೆ ಮಾಡ್ತಾ ಇಲ್ಲ, ನನ್ನ ಅಭಿಪ್ರಾಯ ನಾ ಹೇಳ್ತಾ ಇದ್ದೀನಿ. ಪ್ಲೀಸ್. ಆದ್ರೆ ನೀವು ತಪ್ಪು ಹೇಳಿದ್ರೆ ನಾನು ಅದಕ್ಕೆ ನಾವು ತಪ್ಪು ಹೇಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಹೇಳ್ತೀನಿ ಕೇಳಿ, ಎಲ್ಲಾ ವೃತ್ತಿಗಳ ಸ್ಥಾನಮಾನ ಒಂದೇ ಇದೆ. ಉದಾಹರಣೆಗೆ ಹೇಳ್ತೀನಿ ಕೇಳಿ, ಒಬ್ಬ ಲಿಂಗಾಯತ ಧೋಬಿ ಹೌದಲ್ವಾ, ಬಟ್ಟೆ ಹೊಡೆದು ಕೊಟ್ಟ, ಬಟ್ಟೆ ವಾಶ್ ಮಾಡಿ ಕೊಟ್ಟ ಅಂದ್ರೆ ಅವ್ನಿಗೆ ಶರ್ಟ್ಗೆ 5 ರೂಪಾಯಿ ಕೊಟ್ರೆ ಹಿಂದೂ ಧೋಬಿಗೆ 1 ರೂಪಾಯಿ ಕೊಡೋದಿಲ್ಲ. ಹೇಳಿ అంటే ಸರ್, ನಾನು ನಿಮ್ಗೆ ಅದೇ ಹೇಳ್ತಿದ್ದೀನಿ. ಲಿಂಗಾಯತ ಅನ್ನೋ ಸಾಮಾಜಿಕ ಸ್ಥಾನಮಾನ, ನಿಮ್ಮ ಅಭಿಪ್ರಾಯ ನೀವು ಇಟ್ಕೊಳ್ಳಿ, ನಮ್ಗೇನ್ ಸಂತೋಷ ಇದೆ. ಅದ್ರಲ್ಲಿ ನಾನು ನೀವು ಯಾವ ಕಾರಣಕ್ಕೆ ವೈಜ್ಞಾನಿಕವಾಗಿ ಇಲ್ಲ ಅನ್ನೋದನ್ನ ಹೇಳಿದೆ. ಮಾರ್ಕ್ಸ್ ಹೆಂಗ್ ಇಷ್ಟು ಡಿಫರೆನ್ಸ್ ಬರಕ್ ಸಾಧ್ಯ ಇದೆ? ಸಾಮಾಜಿಕ ಸ್ಥಾನಮಾನಕ್ಕೆ ಇರೋದು ಬರೀ 16 ಮಾರ್ಕ್ಸ್. ಓಕೆ, ಮುಂದುವರಿಬೋಣ. ಯಾಕಂದ್ರೆ ಸುಮ್ಮನೆ ನಿಮ್ ಸಮಯ ನಮ್ಮ ಸಮಯ ವೇಸ್ಟ್ ಆಗೋದು ಬೇಡ, ಆಯ್ತಾ? ಇದು ಬಂದು ಜಾತಿ ಗಣತಿ ವರದಿ ಬಂದು ನಿಮ್ಗೆ ಆತರದ ಅಬ್ಜೆಕ್ಷನ್ ಇರ್ತದೆ, ಸಂಖ್ಯೆ ವಿಷಯದಲ್ಲಿ, ಇನ್ನೊಂದು ಅವರ ಮಾನದಂಡದ ವಿಷಯದಲ್ಲಿ ಏನೇ ಅಬ್ಜೆಕ್ಷನ್ ಇದ್ರು ನೀವು ಕೋರ್ಟ್ಗೆ ಹೋಗ್ಬೋದು. ಯಾಕೆ ಕೋರ್ಟ್ಗೆ ಹೋಗ್ಬೇಕು? ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ, ಸರ್ಕಾರ ಸರಿ ಮಾಡುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಖಂಡಿತ ನೀವು ಕೋರ್ಟ್ ಒಂದೇ ಅಲ್ಲ, ಆಯೋಗದ ಮುಂದೆ ಹೋಗ್ಬೋದು, ಸರ್ಕಾರ ಮುಂದೆ ನಾವು ಹೋಗ್ತೀವಿ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಲ್ಲ, ಅದಕ್ಕೆ ನಿಮ್ಮ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪ ಒಪ್ಪೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಒಪ್ಪದೇ ಹೆಂಗೆ? ಈಗ ಒಂದು ಸಮಾಧಾನದಿಂದ ಕೇಳ್ರಿ. ನಾವು ಹೇಳೋದು ಏನಿದೆ, ನಾವು ಸರ್ಕಾರದ ಗಮನಕ್ಕೆ ಇಷ್ಟು ವಿಷಯ ತರ್ತೀವಿ. ನಮಗೆ ಇವತ್ತು ದೃಢವಾದ ನಂಬಿಕೆ ಇದೆ. ಇದೊಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳಿಂದ, ಕಾನೂನಾತ್ಮಕ ಕಾರಣಗಳಿಂದಾಗಿ ಸರ್ಕಾರ ಈ ವರದಿಯನ್ನ ಕಾನೂನು ಪ್ರಕಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಿದೆ. ಹೌದಾ? ಸರ್ಕಾರದ ಮುಂದೆ ಹೋಗಿ ಅವ್ರ ಜೊತೆ ಮಾತನಾಡಿ ಒಪ್ಪಿಸುವಂತಹ ಮನವರಿಕೆ ಮಾಡಿಕೊಡುವಂತ ಯಾವ ಪ್ರಯತ್ನವೂ ಆಗಿಲ್ಲ. ನಾವು ಸರ್ಕಾರಕ್ಕೆ ನಮ್ಮ ಮಿನಿಸ್ಟರ್ಗಳು ಹೇಳಿದ್ದಾರೆ, ಅವ್ರಿಗೆ ನಾವು ಕೊಟ್ಟಿದೀವಿ ನೋಟು, ಅವ್ರು ಅದನ್ನ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ. ವೀರಶೈವ ಮಹಾಸಭಾದಿಂದ ಒಂದು ಪತ್ರ ಏನೋ ಬರ್ತಿದ್ದೀರಾ? ನಾವು ಪತ್ರ ಬರ್ದಿಲ್ಲ. ನಮ್ಮ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳೇ ಮಂತ್ರಿಗಳಿದ್ದಾರೆ, ಅವ್ರು ಹೋಗಿ ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ. ಅಲ್ಲ, ಮಂತ್ರಿ ಇರೋದು ಬೇರೆ. ನಾನು ಹೇಳ್ತದ್ದು ನಾ ಹೇಳೋದು ಕೇಳ್ರಿ, ನಾವು ಪತ್ರ ಬರೆದ ಅವಶ್ಯಕತೆ ಬಂದಿಲ್ಲ. ಈಗ ಆನ್ಸರ್ ಮಾಡಿ ನೋಡಿ, ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮಾತ್ರ ಬುಕ್ ಕೊಟ್ಟಾರ. ಹೌದು, ಅವ್ರು ಪಬ್ಲಿಕ್ ಮಾಡ್ಲಿ ಎಲ್ಲಾ ಡಾಟಾ, ಆಮೇಲೆ ನಾವು ಕೊಡ್ತೀವಿ. ಪಬ್ಲಿಕ್ ಮಾಡೋದ್ರೆ ಸರ್ಕಾರ ಒಪ್ಕೊಂಡು ಪಬ್ಲಿಕ್ ಮಾಡಬೇಕು. ಯಾಕೆ? ಅದಕ್ಕಿಂತ ಮುಂಚೆ ಓಪನ್ ಮಾಡಿದ್ರೆ ಏನಾಗುತ್ತೆ? ಇದು ಅಟ್ಲೀಸ್ಟ್ ನೀವು ಅದನ್ನ ಹೇಳ್ಬೋದಲ್ಲ, ವರದಿ ಹೇಳಿದೀವ್ರಿ. ನೀವು ಅದನ್ನು ಹೇಳಿದೀವಿ. ನೀವು ಅದಕ್ಕೆ ನಾ ಹೇಳಿದ್ದು ನಿಮ್ಗೆ, ಹೇಳಿ ನಮ್ಮ ಪ್ರೆಸ್ ನೋಟ್ ಓದ್ಕೊಂಡ್ ಬರ್ರಿ ಅಂತ ಹೇಳಿದೆ. ಒಂದ್ ನಿಮಿಷ, ನೀವು ಹೇಳಿರ್ತಾನೆ, ಈಗಲೂ ಮತ್ತೊಂದ್ಸಲ ಹೇಳಿ. ಹೌದು, ಬಿಡುಗಡೆ ಮಾಡಿ ನಾವು ಹೇಳಿದೀವಿ ಸ್ವಾಮಿ, ಮೊನ್ನೆನೇ ಹೇಳಿದೀವಿ, ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದೀವಿ. ನಿಮಗ್ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಅದೇ ಹೇಳ್ತೀನಿ, ನೀವು ವರದಿ ಬಿಡುಗಡೆ ಆಗ್ಲಿ ಅಂತ ಹೇಳಿ. ಸ್ವಾಮಿ, ನಾವು ಹೇಳಿದೀವಿ, ಅದನ್ನ ಹೇಳಿದೀವಿ. ಓಕೆ, ವರದಿ ಬಿಡುಗಡೆ ಮಾಡೋದ್ರ ಬಗ್ಗೆ ನಿಮ್ಗೆ ತಕರಾರಿಲ್ಲ?
ವರದಿ ಬಿಡುಗಡೆ ಮಾಡಬೇಕು ಅಂತ ನಾವು ಕೇಳ್ಕೊಂಡಿವಿ. ಓಕೆ. ಶೆಡ್ಯೂಲ್ಗಳನ್ನು ಬಿಡುಗಡೆ ಮಾಡಿ ಎಲ್ಲ ಡಾಟಾಗಳನ್ನು ಬಿಡುಗಡೆ ಮಾಡಿ. ಯಾಕಂದ್ರೆ ಇದು 34 ಜನ ಮಂತ್ರಿಗಳಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ, ಹೌದು, ಇದು 7 ಕೋಟಿ ಜನರಿಗೆ ಸಂಬಂಧಪಟ್ಟಂತ ವಿಷಯ. ಎಲ್ಲ ಮತ್ತು ಒಂದೇ ಸಮಾಜ ಇಲ್ಲ, 100 ಸಮಾಜ ಇದಾವ. ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಬರೀ ಲಿಂಗಾಯತರು ಅಲ್ಲ, ಒಕ್ಕಲಿಗರು ಅಲ್ಲ, ಇನ್ನೂ ಬೇಕಾದಷ್ಟು ಸಮಾಜಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಎಲ್ಲರೂ ಬಿಡುಗಡೆ ಆಗ್ಲಿ, ಅದಕ್ಕೆ ನೀವು ಬಿಡುಗಡೆ ಮಾಡಿ ಒಂದು 3 ತಿಂಗಳು ಟೈಮ್ ಕೊಡಿ, ಅವ್ರು ಸ್ಟಡಿ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ರಿ, ಆಮೇಲೆ ನೀವು ಏನಾದ್ರು ತೀರ್ಮಾನ ಮಾಡಿ. ಓಕೆ, ನೀವು ಇನ್ನೊಂದು ಅಪೂರ್ಣ ಅಂತ ಹೇಳ್ತೀರಿ, ಅದು ಹೆಂಗೆ ಅಪೂರ್ಣ ಅಂತ ಹೇಳ್ತೀರಿ? ಯಾವುದು ಅಪೂರ್ಣ ಅಂದ್ರೆ ನೋಡಿ, thousands and thousands of households have not been covered. ಅದಕ್ಕೆ ಅಪೂರ್ಣ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ 2ನೇ ಆಕ್ಷೇಪ ಮತ್ತೆ 3ನೇ ಆಕ್ಷೇಪ ಸ್ವಲ್ಪ ಇಂಟರ್ರಿಲೇಟೆಡ್ ಇದೆ. ಏನಂದ್ರೆ ಅದು ಅಪೂರ್ಣ, ಮತ್ತೆ ಏನು ಇದು 10 ವರ್ಷದಿಂದ 10 ವರ್ಷದಿಂದ ಇನ್ನೊಂದು ಹೇಳ್ತೀನಿ ಕೇಳಿ. ಕರ್ನಾಟಕ ಸರ್ಕಾರದವರು 1995ರಲ್ಲಿ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಅಂತ ಮಾಡಿದ್ದಾರೆ. ಅದರಲ್ಲಿ ಸೆಕ್ಷನ್ 11ರಲ್ಲಿ ಏನ್ ಹೇಳುತ್ತೆ? ವರ್ಡ್ ಯೂಸ್ಡ್ ಶಾಲ್. ಪ್ರತಿ 10 ವರ್ಷಕ್ಕೊಮ್ಮೆ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡಬೇಕು. ಆ ವರದಿಯ ಆಧಾರದ ಮೇಲೆ ಕಳೆದ 10 ವರ್ಷಗಳಲ್ಲಿ ಹಿಂದುಳಿದ ಪಟ್ಟಿಯಲ್ಲಿದ್ದಂತ ಯಾವುದೇ ಒಂದು ವೃತ್ತಿ ಅಥವಾ ಜಾತಿಯವರು ಮುಂದುವರೆದಿದ್ದರೆ ಅವರನ್ನ ಆ ಪಟ್ಟಿಯಿಂದ ತೆಗೆದು ಹಾಕಬೇಕು. ಈ 10 ವರ್ಷಗಳ ಅವಧಿಯಲ್ಲಿ ಯಾವುದಾದರೂ ಜಾತಿಯವರು ಹಿಂದುಳಿದಿದ್ದರೆ ಅವರನ್ನ ಪಟ್ಟಿಗೆ ಹೊಸದಾಗಿ ಸೇರಿಸಬೇಕು ಅಂತ ಹೇಳಿದೆ. ದ ವರ್ಡ್ ಯೂಸ್ಡ್ ಇಸ್ ಶಾಲ್. ದಟ್ ಈಸ್ ಬೈಂಡಿಂಗ್ ಆನ್ ದಿ ಗವರ್ಮೆಂಟ್. ಈಗ 2015ರಲ್ಲಿ ಆಗಿದೆ ಅದು. ಈಗ 2025ರಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಾವು. ದಟ್ ರಿಪೋರ್ಟ್, ದಟ್ ಸಮೀಕ್ಷೆ, ದಟ್ ಸರ್ವೆ ಹ್ಯಾಸ್ ಬಿಕಮ್ ರಿಡಂಡೆಂಟ್ ಅಂಡ್ ಇರ್ರಿಲೆವೆಂಟ್. ಯಾಕಂದ್ರೆ ಈಗ ಕಾನೂನು ಪ್ರಕಾರನೇ 10 ವರ್ಷಕ್ಕೊಮ್ಮೆ ಮಾಡ್ಬೇಕಂತಿದೆ. ಈ 2015ರಲ್ಲಿ ಮಾಡಿದ ಸಮೀಕ್ಷೆಯನ್ನ 2025ರಲ್ಲಿ ನೀವು ಇದನ್ನ ಮಾಡಿದ್ರೆ ಏನು ಪ್ರಯೋಜನ ಬಂತು? ಸರಿ, ಈಗ ನಾವು ಇವತ್ತಿಗೂ ಬಳಸ್ತಿರುವಂತದ್ದು ಯಾವ ಸಮೀಕ್ಷೆಯ ಡೇಟಾಗಳನ್ನ? ಯಾವ ವಿಷಯ ಮಾತಾಡ್ತಾ ಇದ್ರಿ ನೀವು? ಅಲ್ಲ, ಯಾವ್ದಕ್ಕಾದ್ರಲ್ಲಿ ಸರ್ಕಾರದಲ್ಲಿ ಯಾವ್ದೋ ಒಂದು ಯೋಜನೆ ರೂಪಿಸಕ್ಕಿರಲಿ, ಬೇರೆದಿರ್ಲಿ, ಏನಕ್ಕಾದ್ರೂ ಬಳಸ್ತಿರೋದೆಲ್ಲ ಹಳೆಯ ರಿಪೋರ್ಟ್. ಈಗ 10 ವರ್ಷಕ್ಕೆ ನೀವೇ ಮಾಡಿದ್ರಲ್ರಿ ಕಾನೂನು. ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ಬೇಕಂತ ನಾವೇನ್ ಮಾಡತ್ ಹೇಳಿದ್ವಿ? ಕಾನೂನು ಪ್ರಕಾರ ನಡ್ಕೊಳ್ಳಿ. ನಿಮ್ ಕಾನೂನು ನೀವು ಏನ್ ಮಾಡಿದಿರಾ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ. ಹಂಗಾದ್ರೆ ಹೇಗೆ ನಿಮ್ದು ಕಾಂಟ್ರಡಿಕ್ಷನ್ ಅಲ್ಲ? ನೋಡಿ, ಒಂದ್ ಕಡೆ ವರದಿ ಬಿಡಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಇದು ವರದಿ ಬಿಡಿ ಅಂದ್ರೆ ಜನಸಾಮಾನ್ಯ ಒಪ್ಪುವಳಿ ಅಂತ ಹೇಳ್ತಾ ಇಲ್ಲ. ವರದಿ ದತ್ತಾಂಶ ಏನಿದೆ ಅದನ್ನ ರಿಲೀಸ್ ಮಾಡಿ ಯಾರ್ಯಾರು ಸಮುದಾಯದವ್ರಿಗೆ ಏನೇನು ಅಬ್ಜೆಕ್ಷನ್ ಇದಾವೆ ಅವ್ರು ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಅಭ್ಯಾಸ ಮಾಡಿ ಅವ್ರು ತಮ್ಮ ಪ್ರತಿಕ್ರಿಯೆ ನೀಡ್ಲಿ ಅಂತ. ಓಕೆ, ಈಗ ವರದಿ ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಹತ್ರ ನಿಮ್ಮ ಹತ್ರ ಇರೋದು ಈಗಿರೋದು ಅನಧಿಕೃತ, ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ ಅಲ್ವಾ? ಸೊ ಅದನ್ನ ಇಟ್ಕೊಂಡು ನೀವು ಹೇಳ್ತಿದ್ರಿ ಸಂಖ್ಯೆ ಕಡಿಮೆ ಆಗಿದೆ ಅಂತ, ಬೇರೆಯವರು ಹೇಳ್ತಿದ್ದಾರೆ. ಸಂಖ್ಯೆ ಬಗ್ಗೆ ನಾವು ವಿಚಲಿತರಾಗಿಲ್ಲ. ಸಂಖ್ಯೆ ನಮ್ಮ 0 ಬರಲಿ, ನೋ ಅಬ್ಜೆಕ್ಷನ್. ಯಾಕೆಂದ್ರೆ ನಮ್ಮ ಲಿಂಗಾಯತ ಸಮಾಜ ಒಂದು ಜಾತಿ ಅಲ್ಲ. ಬೇರೆ ಧರ್ಮಗಳಲ್ಲಿ ಎಷ್ಟು ಪಂಗಡಗಳಿದಾವೋ ಅದಕ್ಕಿಂತ ಹೆಚ್ಚು ಪಂಗಡಗಳು ನಮ್ಮಲ್ಲಿದ್ದಾವೆ. ನಮ್ಮ ಲಿಂಗಾಯತರು 1A ದಲ್ಲೂ ಇದ್ದಾರೆ, 1B ಯಲ್ಲೂ ಇದ್ದಾರೆ, 2A ಯಲ್ಲೂ ಇದ್ದಾರೆ, 3A ಯಲ್ಲೂ ಇದ್ದಾರೆ. 3 ಒಂದ್ ನಿಮಿಷ ರೀ, ನಾ ಹೇಳ್ತೀನಿ ಮಾಡಿ. ನೀವು ಕ್ವಶನ್ ಹೇಳಿದ್ಮೇಲೆ ನಾ ಹೇಳ್ತೀನಿ, ಸುಮ್ ಕೊಟ್ರಿ. ನಾನು ನೀವು ಉತ್ತರ ಕೊಡ್ತೀನಿ ರೀ, ನಾನು ಪೂರಾ ಮುಗಿಸಿದ ಮೇಲೆ ಕೊಡ್ತೀನಿ. ನಮ್ಮ ಲಿಂಗಾಯತ ಸಮಾಜದವರು 1A ಯಲ್ಲಿದ್ದಾರೆ, ಹೌದು, 1B ಯಲ್ಲಿದ್ದಾರೆ, 2A ಯಲ್ಲಿದ್ದಾರೆ, 3A ಯಲ್ಲಿದ್ದಾರೆ. ಹೇಳ್ತೀನಿ ಸ್ವಲ್ಪ ಪೇಷನ್ಸ್. 3B ಯಲ್ಲಿದ್ದಾರೆ, SC ಯಲ್ಲಿದ್ದಾರೆ, ST ಯಲ್ಲಿದ್ದಾರೆ. ಹೆಂಗ್ ಹೇಳ್ತೀರಿ ನೀವು? ಕೇಳಿದ ಕ್ವಶನ್ 3A ಯಲ್ಲಿ ಯಾರಿದ್ದಾರೆ ಅಂತ. ಕುಂಚಿಟಿಗ ಲಿಂಗ ಒಕ್ಕಲಿಗ ಸಮಾಜದಲ್ಲಿ ಅಬೌಟ್ 40-50% ಆಫ್ ದಿ ಪೀಪಲ್ have become Lingayats during the early 19th century, early 20th century. ತಿಳಿತಾ? ಅವರು ಬುಕ್ಕಾಪಟ್ನ, ಹಿರಿಯೂರು,
ಧರ್ಮಪುರಿ, ಐಮಂಗಲ, ಪರಶುರಾಂಪುರ, ಚಳ್ಳಕೆರೆ, ತಳಕು, ನಾಯಕನಹಟ್ಟಿ, ಮತ್ತೆ ತುರುನೂರು, ಮತ್ತೆ ಹೊಳಲ್ಕೆರೆ ಮತ್ತು ಚಿಕ್ಕಜಾಲ, ಇನ್ನೊಂದಷ್ಟು ಕಡೆ ಇದ್ದಾರೆ, ಹೊಸದುರ್ಗ, ಇಲ್ಲಿ ಈ ಹೋಬಳಿಗಳಲ್ಲಿ ಇದ್ದಾರೆ. ಅವರು ಲಿಂಗಾಯತ ಕುಂಚಿಟಿಗರ ಇದ್ದಾರೆ. ಈಗ ಅವ್ರು ಕುಂಚಿಟಿಗರ ಬರ್ಸಿದ್ರಿಂದ ಅವ್ರು ಅಲ್ಲಿ ಹೋಗಿದ್ದಾರೆ. ಅಲ್ಲ, ಅವತ್ತಿಗೆ 12ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲ, ಇದು 20ನೇ ಶತಮಾನದ್ದು. ಅಲ್ಲ, ಅವತ್ತಿಂದ 12ನೇ ಶತಮಾನದಿಂದ 20ನೇ ಶತಮಾನ ಬಂದಿರೋದು. ಇವರು ಕುಂಚಿಟಿಗರು ಕನ್ವರ್ಟ್ ಆಗಿದ್ದು 20ನೇ ಶತಮಾನದಲ್ಲಿ. ಅದೇ ರೀತಿ ಗಂಗಟಿಗರಲ್ಲಿ ಕನ್ವರ್ಟ್ ಆಗಿದ್ದು 17ನೇ ಶತಮಾನದಲ್ಲಿ ನಮ್ಮ ಯಡೂರು ಸಿದ್ದಲಿಂಗೇಶ್ವರ ಪ್ರಭಾವದಿಂದ. ಒಕ್ಕಲಿಗರು ಬಹಳಷ್ಟು ಮಂದಿ ಲಿಂಗಾಯತರಾದರು, ಅವ್ರಿಗೆ ಗೌಡ ಲಿಂಗಾಯತರು ಅಂತ. ಹೌದು. ಈಗ ನಾನು ಹೇಳ್ತಾರೆ 12ನೇ ಶತಮಾನದಲ್ಲಿ ನಿಜ ಎಲ್ಲ ಕಮ್ಯುನಿಟಿಗಳು, ಈಗ ನೀವು ಹೇಳ್ದಂಗೆ ಅದ್ರಲ್ಲಿ ಒಬ್ಬ ಇರ್ಬೋದು, 100 ಜನ ಇರ್ಬೋದು, 1000 ಜನ ಇರ್ಬೋದು, ಆ ಲಿಂಗಾಯತ ಅನ್ನೋ ಒಂದು ಆ ಕಲ್ಪನೆಯನ್ನ ಬಸವಣ್ಣನವರ ವಚನ ಕ್ರಾಂತಿಗೆ ಕರೆ ಕೊಟ್ಟು ಹೋಗಿರ್ತಾರೆ, ಮಾರೋಗಿರ್ತಾರೆ. ನಾನು ಖಂಡಿತ ಅಲ್ಲ ಹೇಳ್ತಿಲ್ಲ. ಸೊ ಅಂತೇಳಿ ಆದ್ರೆ ಕಾಲಾನುಕ್ರಮದಲ್ಲಿ ಈಗ ನಾನು ಹೇಳಿದ್ನಲ್ಲ ಅವಾಗ, ಮರಳಿ ಅವರವರ ಜಾತಿಗೆ ಮರಳ್ತಿದ್ದಾರೆ ಅಂತ. ಯಾವ ಕಾರಣಕ್ಕೆ ಮರಳ್ತಿದಾರೋ ನೀವು ಅದನ್ನ ನೋಡ್ರಿ. ನಾವು ಮರಳಿದವ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಟ್ಟಿಲ್ಲ. ನೀವು ಮಾಡ್ಕೊಂಡಿದ್ದೀರಿ, ನಾನು ಹೇಳ್ತಿಲ್ಲ. ಮತ್ತೇನು ನೀವು ಯಾಕೆ ಮರಳಿದ್ದಾರೆ ನೀವು ಹೇಗೆ, ನೀವು ಅವರು ನಮ್ಮವ್ರೆ ಅಂತ ಹೇಳ್ತಿದ್ದೀರಿ. ಅವರು ನಮ್ಮವ್ರು ಅಂತ ಹೇಳ್ತಾ ಇಲ್ಲ. ಲಿಂಗಾಯತರು ಹೇಳ್ತೀನಿ ಕೇಳ್ರಿ. ಅವರು ಬರೀ ಕುಂಚಿಟಿಗರು, ಪ್ರತಿ ನಾವಿ, ಪ್ರತಿ ಬರೀ ಹೆಳವ, ಅಂಬಿಗ, ಕಂಬಾರ, ಕುಂಬಾರ ಅಂತ ಬರೆದ್ರು. ಅವರ ಆಚಾರ, ವಿಚಾರ, ಸಂಸ್ಕೃತಿ ಎಲ್ಲ ಲಿಂಗಾಯತರದ ಇದೆ. ಮೆಜಾರಿಟಿ ಆಫ್ ದಿ ಅಂಬಿಗರ್ ಇರ್ಬೋದು, ಮಡಿವಾಳ್ ಇರ್ಬೋದು, ಹೂಗಾರ್ ಇರ್ಬೋದು, ಶಿಂಪಿ ಇರ್ಬೋದು, ಅವರೆಲ್ಲರೂ ಲಿಂಗಾಯತ ಸಂಸ್ಕೃತಿಯಲ್ಲೇ ಇದ್ದಾರೆ. ಲಿಂಗಾಯತರ ಸಂಖ್ಯೆ ಸಿಗ್ಬೇಕಾದ್ರೆ ಲಿಂಗಾಯತ ಸಂಸ್ಕೃತಿ ವೆಜ್ ನಾನ್ ವೆಜ್ ಯಾವುದು ನೋಡಿ. ನಮ್ಮಲ್ಲಿ ವೆಜಿಟೇರಿಯನ್ ಇದೆ, ನಾನ್ ವೆಜಿಟೇರಿಯನ್ ಇದೆ, ನಮ್ಮಲ್ಲಿ ಸಂಗಾರ ಇದ್ದಾರೆ, ಮಾದರ್ ಇದ್ದಾರೆ, ಡೋರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆಹಾರದ ಬಗ್ಗೆ ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಓಕೆ, ಫೈನ್. ಈಗ ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಓಕೆ. ನಿಮ್ ಪ್ರಕಾರ ನೋಡಿ, ನಮ್ಗೆ ಇನ್ನೂ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ, ಸರ್ಕಾರ ಕೊಟ್ಟಿಲ್ಲ. ರೈಟ್, ಸರ್ಕಾರ ಬಿಟ್ಟದ್ದು ಅಲ್ಲ, ಗೊತ್ತಾಯ್ತು. ಇಷ್ಟು ಸೀರಿಯಸ್ ಇಶ್ಯೂ ನೀವು ಹೇಳ್ದಂಗೆ ಇಷ್ಟೆಲ್ಲ ಸಮುದಾಯಗಳಿದಾವೆ, ಇಷ್ಟೆಲ್ಲ ಗೊಂದಲಗಳಿದಾವೆ. ಗೊಂದಲ ಇಡಿಲ್ಲ, ಕ್ಲಿಯರ್ ಇದೆ ಎಲ್ಲ. ಆಯ್ತು. ಈಗ ಹಂಗಾದ್ರೆ ಕ್ಲಿಯರ್ ಇದ್ರೆ ನಾವು ನೀವು ಇದೆಲ್ಲ ಚರ್ಚೆ ಮಾಡೋ ಅಗತ್ಯನೇ ಇರ್ಲಿಲ್ಲ, ಹೇಳಿ, ಆಯ್ತಾ? ಸೊ ಅದಕ್ಕೆ ಅಂತಾನೆ ಒಂದು ಪ್ರತ್ಯೇಕ ಧರ್ಮದ ಏನೋ ಒಂದು ಹೋರಾಟ ಶುರುವಾಯ್ತು. ಅದೊಂದು ಹಂತಕ್ಕೆ ಬಂತು, ನೀವು ಸರ್ಕಾರಕ್ಕೆ ಮನವಿ ಮಾಡಿದ್ರಿ. ಸರ್ಕಾರ ನೋಡಿ, ಧರ್ಮದಕ್ಕೆ ಮಾನ್ಯತೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ, ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ವಿವೇಚನೆ ಬಿಟ್ಟಿರ್ತಕ್ಕಂಥ ವಿಷಯ. ಅರ್ಜಿ ನಾವು ಕೊಟ್ಟಿದ್ದೀವಿ, ಅದಕ್ಕಿನ್ನೂ ಮಾನ್ಯತೆ ಸಿಕ್ಕಿಲ್ಲ. ಇಟ್ ಇಸ್ ಓಕೆ. ನೀವು ಆಡಳಿತ ವ್ಯವಸ್ಥೆಯಲ್ಲಿ ಇದ್ದವರು, ಸರ್ಕಾರಕ್ಕೆ ಯಾರಾದಾಗ್ಲಿ ಯಾವ್ದಾದ್ರಾಗ್ಲಿ ಮನವಿ ಕೊಟ್ಟು ಸುಮ್ಮನೆ ಇದ್ಬಿಟ್ರೆ ಕೆಲಸ ಆಗತ್ತ? ನೋಡ್ರಿ, ನಾವೇನೋ ಈಗ ನೀವು ಅದನ್ನ ಪರ್ಸ್ಯೂ ಮಾಡೋದು ವಿಷಯ, ಅದು ಬೇರೆ ವಿಷಯ. ಅದರ ವಿಷಯದ ಬಗ್ಗೆ ನಾವು ಮಾತಾಡಲ್ಲ. ನಾವು ಅದನ್ನ ಪರ್ಸ್ಯೂ ಆಗ್ಬೇಕಲ್ಲ. ನೋಡ್ರಿ, ನಾನು ವೈಯಕ್ತಿಕವಾಗಿ ಅದನ್ನ ಮಾಡೋದು. ವೈಯಕ್ತಿಕವಾಗಿ ನಾನು ಕೇಳ್ತಿಲ್ಲ, ಮಾಡ್ತೀವಿ ಬಿಡಿ, ಮಾಡ್ತೀವಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಮಾಡ್ತೀವಿ. ಇಲ್ಲಿವರೆಗೆ ಮಾಡಿಲ್ಲಲ್ಲ. ಅದ್ ಏನ್ ಮಾಡಿದಾರೋ ರೆಕಾರ್ಡ್ ತೆಗೆದು ನಾನು ಹೇಳ್ಬೇಕು. ಗೊತ್ತಿಲ್ಲ, ನಾ ಮಾತಾಡಕ್ಕಾಗಲ್ಲ. ಏನ್ ರಿಮೈಂಡರ್ ಕಳ್ಸಿದಾರೋ, ಏನ್ ಅಪ್ಲಿಕೇಶನ್ ಕೊಟ್ಟಿದಾರೋ, ನಾನು ಮಹಾಸಭೆಗೆ ಬರೋಕ್ಕಿಂತ ಮುಂಚಿನ ವಿಷಯ. ಎಷ್ಟು ವಿಷಯ ಗೊತ್ತಿದೆ ಅಷ್ಟು ನಾನು ಹೇಳಿದ್ದೀನಿ. ಅವ್ರು ಎಷ್ಟು ರಿಮೈಂಡರ್ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಮತ್ತೊಮ್ಮೆ ಯಾವಾಗ ಬಂದ್ರೆ ಚೆಕ್ ಮಾಡಿ ಹೇಳ್ತೀನಿ. ನೀವು ಬಂದ್ಮೇಲೆ ಒಂದು ರಿಮೈಂಡರ್ ಮಾಡಿಲ್ಲ. ನಾನು ಕೊಡೋದಿಲ್ರಿ, ಅದನ್ನ ನಮ್ಮ ನ್ಯಾಷನಲ್ ಕಮಿಟಿ ಅವ್ರು ಕೊಡ್ತಾರೆ. ನಾವು ಅವ್ರನ್ನ ಕೇಳ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಗೊತ್ತಿಲ್ಲದ ವಿಷಯ, ಸುಳ್ಳು ವಿಷಯ, ತಪ್ಪು ವಿಷಯ ನಾ ಹೇಳಕ್ ತಯಾರಿಲ್ಲ. ಫೈನ್, ನೀವು ನಮ್ಗೆ ಹೇಳಬೇಡಿ, ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ನೀವು ಈಗ ಇಷ್ಟೆಲ್ಲ ಹೇಳಿದ್ರಿ, ನೀವು ಕನ್ಸರ್ನ್ ಇಂದ ಹೇಳಿದ್ರಿ ಅಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ಲಿಂಗಾಯತ ಅನ್ನುವಂತಹ ಧರ್ಮದ ಬಗ್ಗೆ ಅದಿಲ್ಲ ಮಾನ್ಯತೆ ಅಧಿಕೃತವಾಗಿ. ನಾನೇ ಹೇಳ್ತಾ ಇದ್ದೀನಿ. ಬಟ್ ಆಗ್ಬೇಕು ಅನ್ನೋದು ನಿಮ್ಮ ಹತ್ರ ಇದೆ ತಾನೆ? ನೋಡ್ರಿ, ನಮ್ದು ಮಹಾಸಭೆ ತೀರ್ಮಾನ ಆಗಿದೆ ಅಂತ ಹೇಳ್ತಾ ನೀವು ಏನು ಎಷ್ಟು ರಿಮೈಂಡರ್ ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದೀರಿ ನೀವು. ನಾನು ಕೇಳಿ ಹೇಳ್ತೀನಿ ಅಂತ ಹೇಳಿದೆ, ಮುಗೀತು ಅಲ್ಲಿಗೆ. ಅಲ್ಲಲ್ಲ ಸರ್, ನೀವು ನನಗೆ ನಿಮ್ಗೆ ಅದ್ರ ಬಗ್ಗೆ ಕಾಳಜಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಕರೆಕ್ಟ್ ರೀ, ನೀವು ಹೇಳೋದು ಒಪ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ ವಿಷಯ, ಅದನ್ನ ಚೆಕ್ ಮಾಡಿ ಹೇಳ್ಬೇಕು ನಾನು. ನೀವು ಕೇಳ್ತೀರಿ ಅಂತ ನಾನು ಏನೇನೋ ಸುಳ್ಳು ಹೇಳಕ್ಕಾಗತ್ತಾ? ಸರಿ ಸರ್, ಈಗ ನಿಮ್ಮ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಎದುರಾಕೊಂಡು ನೀವು ರಾಜ್ಯಭಾರ ಮಾಡಕ್ಕಾಗತ್ತಾ, ರಾಜ್ಯ ಆಳಕ್ಕಾಗತ್ತಾ ಅಂತ. ಅವರು ಅನುಭವಿಗಳಿದ್ದಾರೆ,
ರಾಜ್ಯದ ರಾಜಕಾರಣವನ್ನ ನನಗನಿಸಿದ ಮಟ್ಟಿಗೆ ಸುಮಾರು 70 ವರ್ಷಗಳಿಂದ ನೋಡಿದ್ದಾರೆ. ಅವ್ರು ಹೇಳಿದ ಮಾತು. ನೀವು ಏನಾದರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳಿ, ನೀವು ದಾವಣಗೆರೆಗೆ ಹೋಗಿ ಅವ್ರು ಭೇಟಿಯಾಗಿ ಬರ್ರಿ. ಅಲ್ಲ ಸರ್, ವೀರಶೈವ ಮಹಾಸಭಾದವರು ಹೌದು, ಬಟ್ ಎಲ್ಲರೂ ಏನು ಒಬ್ರೊಬ್ರಿಗೆ ಮಾತಾಡ್ತೀವಿ ನಾವು. ಅವ್ರ ಅನುಭವದ ಮಾತು ಹೇಳಿದ್ದಾರೆ, ರಾಜ್ಯದ ಅನುಭವದ ವಿಷಯ ಹೇಳಿದ್ದಾರೆ ಅವರು. ಅವ್ರಿಗೆ 70 ವರ್ಷ. ನಿಮ್ ಪ್ರತಿಕ್ರಿಯೆ ಏನು? ನಮ್ಮ ಪ್ರತಿಕ್ರಿಯೆ ಏನಿಲ್ಲ, ನಾವೇ ಪ್ರತಿಕ್ರಿಯೆ ಕೊಡ್ಬೇಕು ಅದಕ್ಕೆ. ನೋ ಪ್ರಾಬ್ಲಮ್. ನೀವು ಏನ್ ಪ್ರಾಬ್ಲಮ್ ಪ್ರಶ್ನೆ ಇಲ್ಲ. ಎಲ್ಲರೂ ಹೇಳಿದಕ್ಕೆ ನಾವು ಪ್ರತಿಕ್ರಿಯೆ, ಯಜಮಾನರು ಏನ್ ಹೇಳ್ತಾರೋ ಅದನ್ನ ನಾವು ಒಪ್ಕೋತೀವಿ ಅಷ್ಟೇ. ಅಂದ್ರೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿಕೆಗೆ ಅದಕ್ಕೆ ನಾವು ಗೌರವಿಸ್ತೀವಿ. ಅದು ಅವ್ರ ಅಭಿಪ್ರಾಯ. ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ದಯವಿಟ್ಟು ಹೋಗಿ, ನಿಮ್ಗೆ ಅಡ್ರೆಸ್ ಫೋನ್ ನಂಬರ್ ಕೊಡ್ತೀನಿ. ಇಲ್ಲಿ ನಾತ್ರ ಇದೆ. ಆಯ್ತು, ಅಲ್ಲ ಆಯ್ತಾ. ಅಲ್ಲ ಸರ್, ನೀವು ಅದು ಒಪ್ಕೋತೀರಿ ಅಂತಂದ್ರೆ ನೀವು ಅದನ್ನ ಪ್ರಶ್ನೆ ಅಲ್ರಿ, ಅದು ಅನುಭವದ ಮಾತು. ಅವ್ರು 70 ವರ್ಷದಿಂದ ರಾಜ್ಯದ ರಾಜಕಾರಣವನ್ನ, ಸಾರ್ವಜನಿಕವನ್ನ, ಜೀವನವನ್ನ ನೋಡಿದ್ದಾರೆ. ನನ್ಗೆ ಅನಿಸ್ತದೆ ಅಷ್ಟು ಅನುಭವ ಇರೋರು ಆ ತರದ ಉದ್ದಟತನದ ಮಾತಾಡಬಾರ್ದಿತ್ತು ಅಂತ ಅನಿಸಿದ್ದಾರೆ. ನೋಡ್ರಿ, ನಿಮಗೆ ಏನ್ ಅನಿಸ್ತದೋ ಅದು ನಮಗೆ ಮುಖ್ಯ ಅಲ್ಲ. ಅವ್ರು ತಮ್ಮ ಅನುಭವದ ಮಾತನ್ನ ಅವ್ರು ಹೇಳಿ. ಜನ ಅವ್ರ ಬಗ್ಗೆ ಹಂಗೆ ಅನ್ಕೋತಾರೆ. ಯಾವ ಜನ ಯಾರ ಬಗ್ಗೆ ಮಾತಾಡ್ತಾರೆ ಹೇಳಕ್ಕಾಗಲ್ಲ. ಜನರ ಬಾಯಿಗೆ ಯಾರು ಬೀಗ ಹಾಕಕ್ಕಾಗಲ್ಲ. ಪರಮಾತ್ಮನ ಬಗ್ಗೆನೂ ಮಾತಾಡ್ತಾರೆ, ಪ್ರೈಮ್ ಮಿನಿಸ್ಟರ್ಗಳ ಬಗ್ಗೆಯೂ ಮಾತಾಡ್ತಾರೆ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆಯೂ ಮಾತಾಡ್ತಾರೆ, ನೆಹರು ಅವ್ರ ಬಗ್ಗೆನೂ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ಜನ. ಈಗ ಜಾತಿ ಜನ ಮಾತಾಡೋದು ಬೇಕೋ, ನಾವು ಮಾತಾಡೋದು ಕೇಳಬೇಕು ಬಂದಿದ್ರೆ ನೀವು. ಈಗ ನೀವು ಮಾತಾಡಿದ್ರೆ ಗೊತ್ತಾಯ್ತು. ಜಾತಿ ಗಣತಿ ಬಗ್ಗೆ ನಿಮಗೆ ಈಗ ವರದಿ ಬಿಡುಗಡೆ ಆಗ್ಲಿ ಅಂತ ಹೇಳಿದ್ರಿ. ದತ್ತಾಂಶವನ್ನ ಸಾರ್ವಜನಿಕಗೊಳಿಸಿ ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಆಮೇಲೆ ಅದು ಹೇಗಿರ್ಬೇಕು ಅಂತ ಬಯಸ್ತೀರಿ? ನಾವ್ ಯಾಕೆ ನಿಮ್ ಸಮುದಾಯದ ದೃಷ್ಟಿಯಿಂದ ನೋಡ್ರಿ, ದತ್ತಾಂಶ ಹೊರಗೆ ಬರ್ಲಿ, ಅದನ್ನ ನಾವು ಅಭ್ಯಾಸ ಮಾಡ್ತೀವಿ. ಬೇರೆ ಸಮುದಾಯದವರು ಅಭ್ಯಾಸ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಬೇಕು, ಆಯ್ತಾ? ಬರೀ ನಮ್ಮ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದಾಗ್ಬೇಕು. ದತ್ತಾಂಶ ಸ್ಟಡಿ ಮಾಡಿ ಎಲ್ಲರೂ ತಮ್ಮ ಪ್ರತಿಕ್ರಿಯೆ ಕೊಡ್ಲಿ. ಸೊ ನೀವು ವರದಿಯನ್ನ ಬಿಡುಗಡೆ ಆಗ್ಲಿ ಅಂತ ಸಾರ್ವಜನಿಕವಾಗಿ ಪ್ರಕಟ ಮಾಡಿ ಅಂತ ಕೇಳ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ಶಂಕರ್ ಬಿದ್ರಿ ಅವರೇ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವಾರ್ತಾವಾದ ಜೊತೆ ಮಾತಾಡಿದ್ರಿ. ಶಂಕರ್ ಬಿದ್ರಿ ಅವರು ಅಟ್ಲೀಸ್ಟ್ ಅಂದ್ರೆ ಬೇರೆ ಲಿಂಗಾಯತರ ಥರ ಅಂದ್ರೆ ವರದಿನ ಸಾರಾಸಗಟಾಗಿ ತಿರಸ್ಕರಿಸ್ತೀವಿ, ನಾವು ನಮ್ಮನ್ನು ಬಿಟ್ಟು ಹೆಂಗೆ ರಾಜ್ಯಭಾರ ಮಾಡೋಕ್ಕಾಗುತ್ತೆ, ನಮ್ದು 1.5 ಕೋಟಿ ಈ ರೀತಿ ಎಲ್ಲ ಮಾತಾಡಿಲ್ಲ. ವರದಿ ಮೊದಲಿಗೆ ಬಿಡುಗಡೆ ಆಗಲಿ ಅಂತ ಹೇಳ್ತಿದ್ದಾರೆ. ಬಿಡುಗಡೆ ಆಗಲಿ ನೋಡೋಣ ಅಂತೇಳಿ ಈ ಸಂದರ್ಶನವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.